ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮಾಹಿತಿ ನಾವು ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆ, ಈ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಒಂದು ವಿಷಯವನ್ನು ನೋಡ್ತಾ ಇದ್ದೀವಿ. ಸ್ಥಳದಲ್ಲಿ ನಿಗಮದವರು ಇದಕ್ಕೋಸ್ಕರ ಏನು ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅಂತ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಈ ಒಂದು ವಿಷಯ ತುಂಬ ದಿವಸದಿಂದ ಪ್ರತಿಯೊಂದು ನಮ್ಮ ಓನರ್ಸ್ಗಳು ಅಂದರೆ ಫಲಾನುಭವಿಗಳು ಒಂದು ಬೇಡಿಕೆ ಇಟ್ಟು ಮುಂದೆ ಬರ್ತಾ ಇರುವಂಥ ಒಂದು ವಿಷಯ. ಏನಪ್ಪ ಅದಂದರೆ ನೋಡಿದ್ರೆ, ಪ್ರತಿಯೊಂದು ಸ್ಥಳದಲ್ಲೂ ಈ ನೀರಿನ ವಿಚಾರ ತುಂಬ ಕಷ್ಟ ಇತ್ತು. ಅಂದರೆ ಪ್ರತಿಯೊಂದು ಸ್ಥಳ ಅಂತ ಹೇಳೋದಕ್ಕಿಂತ ತುಂಬ ಸ್ಥಳಗಳಲ್ಲಿ ನೀರಿನ ಕೊರತೆ ಇತ್ತು. ಇದರಲ್ಲಿ ಹಲವಾರು ಸ್ಥಳದಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನ ತಗೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾಯಿತ್ತು. ಈ ನೀರಿನ ಒಂದು ವಿಷಯದಲ್ಲಿ ತುಂಬ ಕಡೆ ಈ ನೀರಿಲ್ಲ ಅಂತ ಹಸ್ತಾಂತರ ಮಾಡೋದು ಕೂಡ ಯೋಚನೆ ಮಾಡ್ತಾ ಇದ್ದಂಥ ವಿಷಯಗಳನ್ನ ಕೂಡ ನಾವು ನೋಡ್ತಾ ಇದ್ದೋ. ಇವಾಗ ಆ ಒಂದು ಇದಕ್ಕೆ ನಮ್ಮ ನಿಗಮದಿಂದ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಇವಾಗ ಎಕ್ಸಾಂಪಲ್ ಒಂದು ಸ್ಥಳದಲ್ಲಿ 2 ಬೋರ್ ಇದ್ದರೆ ಒಂದು ಬೋರ್ ವರ್ಕಿಂಗ್, ಅಂದರೆ ಒಂದು ಬೋರಲ್ಲಿ ನೀರಿದೆ, ಒಂದು ಬೋರಲ್ಲಿ ನೀರಿಲ್ಲ. ಸ್ವಲ್ಪ ಕಡೆ ಎಲ್ಲ ಬೋರು ಯಾವುದು ನೀರಿಲ್ಲ, ಸ್ವಲ್ಪ ಕಡೆ ತುಂಬ ಚೆನ್ನಾಗಿದೆ ನೀರು. ಈ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಯಾವ ಸ್ಥಳದಲ್ಲಿ ಈ ಒಂದು ನೀರು ಕೊರತೆ ಇದೆಯೋ ಪ್ರತಿಯೊಂದು ಸ್ಥಳದಲ್ಲೂ 2 ಪಾಯಿಂಟ್ ಅಂದರೆ 2 ಬೋರು ಕೊರೆಸುವಂಥ ಪ್ಲ್ಯಾನ್ ಮಾಡಿದ್ದಾರೆ. ಇದು ನಮಗೆ ಒಂದು ಒಳ್ಳೆಯ ಸುದ್ದಿನೇ. ಆದಷ್ಟು ನಮ್ಮ ಪ್ರತಿಯೊಂದು ಸ್ಥಳಗಳಲ್ಲೂ ಈ ಒಂದು ನೀರಿನ ಸಮಸ್ಯೆ ಕ್ಲಿಯರ್ ಆಗಲಿ. ಇದಕ್ಕೆ ಪ್ರತಿಯೊಂದು ಸ್ಥಳದಲ್ಲೂ 2 ಬೋರ್ನ ಡ್ರಿಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ತುಂಬ ಸಂತೋಷ. ಹಾಗಾಗಿ ಇನ್ನು ಇರುವಂಥ ಈ ಒಂದು ನೀರಿನ ಸಮಸ್ಯೆ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಈ ಒಂದು ಸುದ್ದಿ ಒಳ್ಳೆಯದು. ಧನ್ಯವಾದ.